ಹಾಯ್ ಮಕ್ಕಳೇ, ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಕ್ಲಾಸ್ 10 ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಾಯ 6 ಜೀವಕ್ರಿಯೆಗಳು ಇದರ ವಿಸರ್ಜನೆ ಅನ್ನೋ ಭಾಗವನ್ನು ನೋಡಲಿಕ್ಕಿದ್ದೇವೆ. ಸೊ ಹಾಗಾದರೆ ಶುರು ಮಾಡೋಣ ಬನ್ನಿ. ವಿಸರ್ಜನೆ ಎಂದರೇನು? ಮೊದಲಿಗೆ ವಿಸರ್ಜನೆ ಎಂದರೇನು? ದೇಹದಿಂದ ನೈಟ್ರೋಜನ್ ಯುಕ್ತ ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕುವ ಜೈವಿಕ ಕ್ರಿಯೆಯನ್ನು ವಿಸರ್ಜನೆ ಅಂತ ಹೇಳ್ತಾರೆ. ಹಾಗಾದರೆ ಈ ನೈಟ್ರೋಜನ್ ಯುಕ್ತ ತ್ಯಾಜ್ಯ ಪದಾರ್ಥಗಳು ಹೇಗೆ ಸೃಷ್ಟಿಯಾಗ್ತದೆ? ನಾವೆಲ್ಲ ಈಗಾಗಲೇ ಕಲ್ತಿದ್ದೇವೆ ಪೋಷಣೆ ಎಂದರೇನು ಅಲ್ವಾ, ಜೀರ್ಣಾಂಗ ವ್ಯವಸ್ಥೆ ಎಂದರೇನು, ಮತ್ತೆ ಸಾಗಾಣಿಕೆ ಹೇಗೆ ನಡೀತದೆ ಹಾಗೂ ಉಸಿರಾಟ ಹೇಗೆ ನಡೀತದೆ, ಅದರಲ್ಲೆಲ್ಲ ಉತ್ಪತ್ತಿಯಾಗುವ ತ್ಯಾಜ್ಯ ಪದಾರ್ಥಗಳನ್ನೇ ನೈಟ್ರೋಜನ್ ಯುಕ್ತ ತ್ಯಾಜ್ಯ ಪದಾರ್ಥಗಳು ಅಂತ ಹೇಳ್ತಾರೆ. ಮುಖ್ಯವಾಗಿ ಜೀರ್ಣಾಂಗ ವ್ಯವಸ್ಥೆಗೆ ಅಂದರೆ ಜೀರ್ಣಕ್ರಿಯೆ ನಡೆಯುವಾಗ ಉಂಟಾಗುವಂತಹ ವ್ಯವಸ್ಥೆ ತ್ಯಾಜ್ಯಗಳನ್ನೇ ನೈಟ್ರೋಜನ್ ಯುಕ್ತ ತ್ಯಾಜ್ಯ ಪದಾರ್ಥಗಳು ಅಂತ ಹೇಳ್ತಾರೆ. ಹಾಗಾದ್ರೆ ಎಲ್ಲಾ ಪ್ರಾಣಿಗಳು ಒಂದೇ ರೀತಿಯ ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕ್ತವೆಯಾ? ಇಲ್ಲ. ಮೀನುಗಳು ಅಮೋನಿಯಾದಂತಹ ತ್ಯಾಜ್ಯ ಪದಾರ್ಥಗಳನ್ನು ತಮ್ಮ ದೇಹದಿಂದ ಹೊರಗೆ ಹಾಕ್ತದೆ. ಹಾಗೆ ಪಕ್ಷಿಗಳು ಯೂರಿಕ್ ಆಮ್ಲವನ್ನು ಉತ್ಪತ್ತಿ ಮಾಡಿ ತನ್ನ ದೇಹದಿಂದ ಹೊರಗೆ ಹಾಕ್ತದೆ. ಮನುಷ್ಯರು ಯೂರಿಯಾವನ್ನು ಹೊರಗೆ ಹಾಕ್ತಾರೆ. ಹಾಗಾದ್ರೆ ನಾವು ಇವತ್ತಿನ ತರಗತಿಯಲ್ಲಿ ಮನುಷ್ಯರ ಬಗ್ಗೆ ಕಲೀಲಿಕ್ಕಿದ್ದೇವೆ ಹಾಗೂ ಸಸ್ಯಗಳಲ್ಲಿ ಯಾವ ರೀತಿ ವಿಸರ್ಜನೆ ಉಂಟಾಗ್ತದೆ ಅನ್ನೋದನ್ನ ಕಲೀಲಿಕ್ಕಿದ್ದೇವೆ. ಮನುಷ್ಯರಲ್ಲಿ ವಿಸರ್ಜನೆ ಹೇಗೆ ಉಂಟಾಗ್ತದೆ? ನಮ್ಗೆಲ್ಲ ಗೊತ್ತಿರುವ ಹಾಗೆ ಮನುಷ್ಯ ಒಂದು ಸಂಕೀರ್ಣ ಜೀವಿ ಅಲ್ವಾ. ವಿಸರಣೆ ಅಂತ ಹೇಳಿದ್ರೆ ಒಂದು ಜೀವಕೋಶದಿಂದ ಇನ್ನೊಂದು ಜೀವಕೋಶಕ್ಕೆ ಹೋಗಿ ಹೋಗಿ ನಮ್ಮ ಜೀವಕೋಶದ ಹೊರಮೈಯಿಂದ ಹೊರ ಹಾಕ್ಲಿಕ್ಕೆ ತ್ಯಾಜ್ಯ ವಸ್ತುಗಳನ್ನು ಸಾಧ್ಯ ಇಲ್ಲ ಅಲ್ವಾ. ಅದಕ್ಕಾಗಿ ಒಂದು ವಿಶೇಷವಾದ ವ್ಯವಸ್ಥೆ ನಮ್ಗೆ ಬೇಕು. ಅದೇ ಆ ವಿಶೇಷ ವ್ಯವಸ್ಥೆಯೇ ವಿಸರ್ಜನಾಂಗ ವ್ಯೂಹ. ನಮ್ಮ ವಿಸರ್ಜನಾಂಗ ವ್ಯೂಹವು ಒಂದು ಜೊತೆ ಮೂತ್ರಪಿಂಡಗಳು, ಒಂದು ಜೊತೆ ಮೂತ್ರನಾಳಗಳು ಮತ್ತು ಒಂದು ಮೂತ್ರಕೋಶ ಮತ್ತು ಒಂದು ಮೂತ್ರದ್ವಾರವನ್ನು ಒಳಗೊಂಡಿದೆ. ನಾವು ಅದರ ಬಗ್ಗೆ ಕಲಿಯೋಣ. ಸೊ ಮೊದಲಿಗೆ ಇವೆಲ್ಲವೂ ಏನೆಲ್ಲ ಕೆಲಸ ಮಾಡ್ತದೆ ಅಂತ ಹೇಳಿ ನೋಡೋಣ. ವಿಸರ್ಜನಾಂಗ ವ್ಯೂಹ ಅಂದ್ರೆ ನಮ್ಮ ಮೂತ್ರಪಿಂಡ ದಿನಕ್ಕೆ 180 ಲೀಟರ್ ರಕ್ತವನ್ನು ಶೋಧಿಸುವುದಂತ ಹೇಳಿದ್ರೆ ಕ್ಲೀನ್ ಮಾಡ್ತದೆ. ಆದ್ರೂ ವಿಸರ್ಜನೆ ಆಗುವಾಗ ನಮ್ಮ ದೇಹದಲ್ಲಿ ಕೇವಲ 1-2 ಲೀಟರ್ ಮೂತ್ರ ಮಾತ್ರ ಏನಾಗ್ತದೆ, ಹೊಸತಾಗಿ ಉತ್ಪತ್ತಿ ಆಗ್ತದೆ. ಮತ್ತು ಇದನ್ನು ಅಂದ್ರೆ ಉಳಿದಂತಹ ದ್ರವಗಳನ್ನು ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಅಂದ್ರೆ ನೀರಿರಬಹುದು ಅಥವಾ ಏನಾದ್ರೂ ಅಮೈನೋ ಆಸಿಡ್ ಇರಬಹುದು ಅಥವಾ ಪ್ರೋಟೀನುಗಳಿರಬಹುದು, ಏನಾದ್ರೂ ಅದರಲ್ಲಿ ಇದ್ರೆ ಅದನ್ನ ಏನ್ ಮಾಡ್ತದೆ, ಮರು ಹೀರಿಕೆ ಆಗ್ತದೆ ನಮ್ಮ ಮೂತ್ರಪಿಂಡದಲ್ಲಿ. ಹಾಗಾದ್ರೆ ನಾವು ಮೂತ್ರಪಿಂಡ ಅಂದರೇನು, ಮೂತ್ರಪಿಂಡದಲ್ಲಿ ಯಾವೆಲ್ಲ ಭಾಗಗಳಿವೆ, ಅವುಗಳ ಕಾರ್ಯ ಏನು ಅಂತ ಹೇಳಿ ನೋಡೋಣ. ಮೊದಲಿಗೆ ಮೂತ್ರಪಿಂಡ ನಮ್ಮದು ಬೀನ್ ಶೇಪ್ ಅಲ್ವಾ. ಅಂದ್ರೆ ಒಂದು ಹುರುಳಿ ಕಾಳಿನ ಅಂದ್ರೆ ಈ ರೀತಿ ಶೇಪ್ ಅಲ್ಲಿ ಇರ್ತದೆ ಮೂತ್ರಪಿಂಡ ಅಲ್ವಾ. ನಮ್ಗೆ ಒಂದು ಜೊತೆ ಅಂದ್ರೆ 2 ಮೂತ್ರಪಿಂಡಗಳು ಉಂಟು. ಸೊ ಇದರ ಕಾರ್ಯ ಏನು? ರಕ್ತವನ್ನು ಶೋಧಿಸಿ ಏನ್ ಮಾಡುದು, ಮೂತ್ರವನ್ನು ಉತ್ಪತ್ತಿ ಮಾಡಿ ಅದನ್ನು ನಮ್ಮ ದೇಹದಿಂದ ಹೊರಗೆ ಹಾಕುವುದು. ಸೊ ಹಾಗಾದ್ರೆ ಏನಾಗ್ತದೆ, ನಮ್ಗೆಲ್ಲ ಗೊತ್ತಿರುವ ಹಾಗೆ ರಕ್ತ ಏನಾಗ್ತದೆ, ರಕ್ತವು ಶೋಧನೆಗೊಂಡ ನಂತರ ನೀಚ ಅಭಿಧಮನಿ ಮತ್ತು ಉಚ್ಚ ಅಭಿಧಮನಿಗಳುಂಟಲ್ಲ, ಅವುಗಳ ಮೂಲಕ ಹೃದಯವನ್ನು ಸೇರ್ತದೆ. ಶೋಧಿಸುವ ಕಾರ್ಯವನ್ನು ಮೂತ್ರಪಿಂಡದಲ್ಲಿರುವ ಸೋಸುವ ಘಟಕ ನೆಫ್ರಾನ್ ಮಾಡ್ತದೆ. ಅದರ ಬಗ್ಗೆ ಕೂಡ ನಾವು ಕಲಿಯೋಣ. ಹಾಗೂ ಮೂತ್ರನಾಳದ ಕೆಲಸ ಏನು? ಇವು ಮೂತ್ರವನ್ನು ಮೂತ್ರಪಿಂಡದಿಂದ ಮೂತ್ರಕೋಶಕ್ಕೆ ಸಾಗಿಸ್ತದೆ. ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಇನ್ನೊಮ್ಮೆ. ಓಕೆ, ನೆಕ್ಸ್ಟ್ ಮೂತ್ರಕೋಶದ ಕೆಲಸ ಏನು? ಮೂತ್ರಕೋಶವು ಮೂತ್ರದ್ವಾರದ ಮೂಲಕ ವಿಸರ್ಜನೆ ಆಗುವವರೆಗೂ ಇಲ್ಲಿ ಸಂಗ್ರಹವಾಗ್ತದೆ, ಇಲ್ಲಿ ಮೂತ್ರಕೋಶದಲ್ಲಿ. ಹಾಗೂ ಮೂತ್ರಕೋಶವು ತೆಳುವಾದ ಸ್ನಾಯುಗಳಿಂದ ಮಾಡಲ್ಪಟ್ಟ ಕಾರಣ ಇವು ಮೂತ್ರ ತುಂಬಿದಾಗ ಏನಾಗ್ತದೆ, ಹಿಗ್ಗುತ್ತದೆ. ಹಾಗೆ ನರವ್ಯೂಹದ ನಿಯಂತ್ರಣಕ್ಕೆ ಒಳಪಟ್ಟಿರುವ ಕಾರಣ ನಮಗೆ ಪ್ರಚೋದನೆ ಆದಾಗ ಮಾತ್ರ ನಾವು ಏನ್ ಮಾಡ್ತೇವೆ, ಮೂತ್ರವನ್ನ ಮಾಡ್ತೇವೆ. ಅಂದ್ರೆ ಸಾಮಾನ್ಯವಾಗಿ ಇದನ್ನು ನಿಯಂತ್ರಿಸಬಹುದು. ನಮ್ಗೆ ಬೇಡ ಅಂದಾಗ ಅದನ್ನು ತಡೆದು ಕೂತ್ಕೊಳ್ಳುವಂತಹ ಶಕ್ತಿ ನಮ್ಗೆ ಉಂಟು. ಯಾಕೆ ಹೇಳಿದ್ರೆ ಅದು ನರವ್ಯೂಹದ ನಿಯಂತ್ರಣಕ್ಕೆ ಒಳಪಟ್ಟ ಕಾರಣ. ಹಾಗೆಯೇ ಮೂತ್ರವು ಸಣ್ಣವಾದ ಒಂದು ನಾಳ, ಅದರ ಮೂಲಕ ಮೂತ್ರ ಹೊರಗೆ ಹೋಗ್ತದೆ ದೇಹದಿಂದ. ಅದನ್ನೇ ಮೂತ್ರದ್ವಾರ ಅಂತ ಹೇಳ್ತಾರೆ. ಈಗ ನೋಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಒಮ್ಮೆ. ನೋಡಿ, ಇದು ನಮ್ಮ ಮೂತ್ರಕೋಶ. ಇದನ್ನ ನಾನೊಮ್ಮೆ ತಿರುಗಿಸ್ತೇನೆ. ಇದು ಎಲ್ಲಿ ಉಂಟು? ನಮ್ಮ ಉದರ ಭಾಗದಲ್ಲಿ ಇದೆ. ನೋಡಿ, ಈ ರೀತಿ ಕಾಣ್ತದೆ.
ಉದರ ಭಾಗದಲ್ಲಿ ಇದೆ, ಮತ್ತೆ ಹಿಂಬದಿ ಅಂದ್ರೆ ನಮ್ಮ ಬೆನ್ನೆಲುಬುಗಳ ಎರಡು ಪಾರ್ಶ್ವ ದಿಕ್ಕುಗಳಲ್ಲಿ ಕೂಡ ಇದು ಇದೆ. ಸೊ ಇದ್ಯಾವುದು? ಮೂತ್ರಪಿಂಡ. ಇದು ವೈಟ್ ಕಲರ್ ಉಂಟಲ್ಲ, ಇದು ಮೂತ್ರನಾಳ. ಆಯ್ತಾ? ಇದು ಮೂತ್ರಕೋಶ. ಇದು ಮೂತ್ರದ್ವಾರ. ಇದು ರೀನಲ್ ಅಪಧಮನಿ ಮತ್ತು ರೀನಲ್ ಅಭಿಧಮನಿ. ಅಭಿಧಮನಿ ಕೆಂಪು ಬಣ್ಣದುಂಟಲ್ಲ, ಇದು ರೀನಲ್ ಅಪಧಮನಿ. ಈಗ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಗೆಲ್ಲ ಗೊತ್ತಿರುವ ಹಾಗೆ ರಕ್ತ ಬರ್ತದೆ ಅಲ್ವಾ? ರಕ್ತ ಶ್ವಾಸಕೋಶದಿಂದ ಬರ್ತದೆ, ಹೃದಯಕ್ಕೆ ಬರ್ತದೆ, ಅಲ್ಲಿ ಪಂಪ್ ಆಗ್ತದೆ, ದೇಹದ ಭಾಗಗಳಿಗೆ ಹೋಗ್ತದೆ. ನಾವು ಇದನ್ನು ಇಲ್ಲಿ ಸಾಗಾಣಿಕೆಯಲ್ಲಿ ಕಲ್ತಿದ್ವಿ. ಹೃದಯದಲ್ಲಿ ಏನಾಗ್ತದೆ? ಹೃದಯದಿಂದ ಬಂದಂತಹ ರಕ್ತ ಅಂದ್ರೆ ಆಕ್ಸಿಜನ್ ಯುಕ್ತ ರಕ್ತ ಎಲ್ಲಿಗೆ ಹೋಗ್ತದೆ? ದೇಹದ ಭಾಗಗಳಿಗೆ ಹೋಗ್ತದೆ. ದೇಹದ ಭಾಗಗಳಲ್ಲಿ ಏನಾಗ್ತದೆ? ಉಸಿರಾಟ ನಡೀತದೆ, ಅಥವಾ ಕೆಲವು ಜೀವಕೋಶಗಳ ಅದರ ಕ್ರಿಯೆಯನ್ನು ಮಾಡ್ತದೆ. ಅಲ್ಲಿಂದ ರಕ್ತ ಡೈರೆಕ್ಟ್ ಆಗಿ, ಅಂದ್ರೆ ಆ ರಕ್ತದಲ್ಲಿ ಏನಿರ್ತದೆ? ಆ ರಕ್ತದಲ್ಲಿ ನಮ್ಮ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳಿರ್ತದೆ. ಅದು ಬರುವುದು ನಮ್ಮ ಮೂತ್ರಪಿಂಡಕ್ಕೆ. ಆಯ್ತಾ? ದೇಹದ ಭಾಗಗಳಿಂದ ಬರುವುದೆಲ್ಲಿ? ಮೂತ್ರಪಿಂಡಕ್ಕೆ. ಯಾವುದರ ಸಹಾಯದಿಂದ ಬರ್ತದೆ? ರೀನಲ್ ಅಭಿಧಮನಿಯ ಮೂಲಕ ಬರ್ತದೆ. ರೀನಲ್ ಅಭಿಧಮನಿಯ ಮೂಲಕ ನಮ್ಮ ಮೂತ್ರಪಿಂಡವನ್ನು ಸೇರ್ತದೆ. ಇಲ್ಲಿ ರಕ್ತವನ್ನು ಶೋಧಿಸುವ ಕಾರ್ಯ ನಡೀತದೆ, ಹಾಗೂ ಅವೆಲ್ಲ ಏನು ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನ ಎಲ್ಲಿ ನಾವು ಶೇಖರಣೆ ಮಾಡ್ತೇವೆ? ಈ ಪೈಪ್ ಮೂಲಕ ಕೊಂಡೋಗಿ ಇಲ್ಲಿಗೆ ಹಾಕ್ತೇವೆ. ಇಲ್ಲಿ ಬರುವಾಗ ಅದಕ್ಕೆ ನೀರು ಕೂಡ ಆಡ್ ಆಗಿ ಅದು ಮೂತ್ರ ಅಂತ ಅನ್ನಿಸ್ಕೊಳ್ತದೆ. ಅರ್ಥ ಆಯ್ತಾ ಅಲ್ವಾ? ಓಕೆ. ರೀನಲ್ ಅಭಿಧಮನಿಯ ಮೂಲಕ ಇಲ್ಲಿಗೆ ಬಂದ ನಂತರ ಅಂದ್ರೆ ಇಲ್ಲಿ ನಾನು ಏನಾಗ್ತದೆ ಅಂತ ಮತ್ತೆ ಹೇಳ್ತೇನೆ, ನೆಫ್ರಾನ್ನ ಕಾರ್ಯ ಹೇಳ್ತೇನೆ. ಓಕೆ, ಅದಾದ ನಂತರ ನಿಮ್ಗೆ ಸರಿಯಾಗಿ ಅರ್ಥ ಆಗ್ತದೆ. ಸೊ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನೈಟ್ರೋಜನ್ ಅನ್ನು ಒಮ್ಮೆ ಹೀರಿಕೊಂಡ ನಂತರ ಆ ರಕ್ತವನ್ನು ರೀನಲ್ ಇದು ಮೂತ್ರಪಿಂಡದೊಳಗೆ ನೆಫ್ರಾನ್ ಅಂತ ಒಂದು ಪಾರ್ಟ್ ಉಂಟಾಯ್ತಾ, ನಾನು ಹೇಳ್ತೇನೆ ಅದನ್ನು. ನೆಫ್ರಾನ್ ನಲ್ಲಿ ಹೀರಿಕೆ ಆಗ್ತದೆ. ಆನಂತರ ಅದು ರೀನಲ್ ಅಪಧಮನಿ ಮತ್ತೆ ಅಭಿಧಮನಿಗಳ ಮೂಲಕ ಏನಾಗ್ತದೆ? ಇನ್ನೊಮ್ಮೆ ಹೃದಯಕ್ಕೆ ಹೋಗ್ತದೆ. ಹೃದಯದಿಂದ ನಂತರ ಇದು ಶ್ವಾಸಕೋಶಕ್ಕೆ ಹೋಗ್ತದೆ. ಇದಿಷ್ಟು ಅದರ ದಾರಿ. ಅಂದ್ರೆ ಏನಾಗ್ತದೆ? ದೇಹದ ಭಾಗದಿಂದ ಏನಾಗ್ತದೆ? ರಕ್ತ ಮೂತ್ರಪಿಂಡಕ್ಕೆ ಬರ್ತದೆ, ಅಲ್ಲಿ ಶೋಧಿಸುವ ಕಾರ್ಯ ನಡೀತದೆ. ಅದರ ನಂತರ ಅಂದ್ರೆ ನೆಫ್ರಾನ್ ಒಳಗೆ, ಮೂತ್ರಪಿಂಡದೊಳಗಿರೋ ನೆಫ್ರಾನ್ ಅಲ್ಲಿ ಶೋಧಿಸುವ ಕಾರ್ಯ ನಡೀತದೆ. ಅದರ ನಂತರ ರೀನಲ್ ಅಪಧಮನಿಯ ಮೂಲಕ ಹೃದಯಕ್ಕೆ ಹೋಗ್ತದೆ, ಹೃದಯದಿಂದ ಪುನಃ ಶ್ವಾಸಕೋಶಕ್ಕೆ ಹೋಗ್ತದೆ. ಆಯ್ತಾ? ಇದು ಯಾರ ಸಹಾಯದಿಂದ ಹೋಗುದು? ನೀಚ ಅಪಧಮನಿ ಮತ್ತು ನೀಚ ಅಭಿಧಮನಿಗಳ ಸಹಾಯದಿಂದ ಶ್ವಾಸಕೋಶಕ್ಕೆ ಅಂದ್ರೆ ಹೃದಯಕ್ಕೆ ಹೋಗಿ ಅಲ್ಲಿಂದ ಶ್ವಾಸಕೋಶಕ್ಕೆ ಹೋಗ್ತದೆ. ಸೊ ಇದಿಷ್ಟು ಇದರ ಕಾರ್ಯ. ಈಗ ಏನಾಗ್ತದೆ? ನಾನು ಆಗ್ಲೇ ಹೇಳಿದ ಹಾಗೆ ಮೂತ್ರಪಿಂಡದ ಕೆಲಸ ಏನು? ಇಲ್ಲಿ ಶೋಧಿಸುವ ಕಾರ್ಯ, ರಕ್ತವನ್ನು ಶೋಧಿಸುವ ಕಾರ್ಯವನ್ನು ಯಾರು ಮಾಡ್ತಾರೆ? ರಕ್ತವನ್ನು ಶೋಧಿಸುವ ಕಾರ್ಯವನ್ನು ಮೂತ್ರಪಿಂಡ ಮಾಡ್ತದೆ. ಅನಂತರ ಅದು ಶೋಧಿಸಿದ ನಂತರ ಆ ತ್ಯಾಜ್ಯ ವಸ್ತುಗಳನ್ನ ಏನ್ ಮಾಡುದು? ಸಾಗಿಸುವಂತ ಕೆಲಸವನ್ನು ಮೂತ್ರನಾಳ ಮಾಡ್ತದೆ. ಇದು ಓಕೆ. ತ್ಯಾಜ್ಯವನ್ನು ಎಲ್ಲಿಂದ ಸಾಗಿಸ್ತದೆ? ಮೂತ್ರಪಿಂಡದಿಂದ ಮೂತ್ರಕೋಶಕ್ಕೆ, ಇಲ್ಲಿಂದ ಇಲ್ಲಿ ತನಕ ಸಾಗಿಸುವ ಕಾರ್ಯವನ್ನು ಮೂತ್ರನಾಳ ಮಾಡ್ತದೆ. ಉದ್ದನೆಯ ಒಂದು ನಾಳ. ಮೂತ್ರಕೋಶದ ಕೆಲಸ ಏನು? ಇದು ಮೂತ್ರವನ್ನು ಶೇಖರಿಸಿ ಇರ್ತದೆ. ಮೂತ್ರ ಶೇಖರಣೆ ಆಗ್ತದೆ ಎಲ್ಲಿ? ಮೂತ್ರಕೋಶದಲ್ಲಿ. ಎಷ್ಟು ಸಮಯದವರೆಗೆ? ಸ್ವಲ್ಪ ಸಮಯದವರೆಗೆ. ನಾವು ಅದನ್ನು ಪ್ರಚೋದನೆಯ ಮೂಲಕ ಏನ್ ಮಾಡ್ತೇವೆ? ನಿಯಂತ್ರಣ ಅಂದ್ರೆ ನರವ್ಯೂಹಕ್ಕೆ ನಿಯಂತ್ರಣಕ್ಕೊಳಪಟ್ಟಿರುವುದರಿಂದ ನಮಗೆ ಯಾವಾಗ ಮೂತ್ರವನ್ನು ಹೊರಗೆ ಹಾಕಬೇಕು ಅಲ್ಲಿಯ ತನಕ ಏನಾಗ್ತದೆ? ಅದು ಮೂತ್ರಕೋಶದಲ್ಲಿ ಶೇಖರಣೆ ಆಗ್ತದೆ. ಮತ್ತು ಇದೊಂದು ಬಲೂನ್ ತರ ಯಾವುದು? ಮೂತ್ರಕೋಶ. ಸೊ ಹಾಗೆ ಅದು ಉಬ್ಬುತ್ತದೆ, ಅದರ ಸೈಜ್ ಏನಾಗ್ತದೆ? ದೊಡ್ಡ ಆಗ್ತಾ ಹೋಗ್ತದೆ. ಆಯ್ತಾ? ಅದು ಅನಂತರ ಮೂತ್ರದ್ವಾರದ ಕೆಲಸ ಏನು? ಮೂತ್ರವನ್ನು ನಮ್ಮ ದೇಹದಿಂದ ಹೊರಗೆ ಹಾಕುವ ಕೆಲಸವನ್ನು ಮೂತ್ರದ್ವಾರ ಮಾಡ್ತದೆ.
ಇದಿಷ್ಟು ವಿಸರ್ಜನಾಂಗ ವ್ಯೂಹ. ಈಗ ನಾವು ನೆಫ್ರಾನ್ನ ಬಗ್ಗೆ ಕಲಿಬೇಕು. ಮೂತ್ರ ಹೇಗೆ ಉತ್ಪತ್ತಿ ಆಗ್ತದೆ ಅನ್ನೋದು ತಿಳಿಯುವುದಕ್ಕೆ ನಮಗೆ ನೆಫ್ರಾನ್ನ ಸಹಾಯ, ಅಂದ್ರೆ ನೆಫ್ರಾನ್ನ ಏನು ಕಾರ್ಯ ತಿಳಿಬೇಕಾಗ್ತದೆ. ಈಗ ನೆಫ್ರಾನ್ ಅಂದ್ರೇನು, ನೀವು ಈಗ ನೋಡಿ, ಇದು ನೆಫ್ರಾನ್ ಅಂತ ಹೇಳ್ತಾರೆ. ಇದು ನೆಫ್ರಾನ್ನ ಒಂದು ಏನು ಚಿತ್ರ. ಇದು ಬೌಮನ್ನ ಕ್ಯಾಪ್ಸುಲ್, ಬೌಮನ್ನ ಕೋಶ ಆಯ್ತಾ, ಬೌಮನ್ನ ಕೋಶ. ಇದ್ರೊಳಗೆ ಲೋಮನಾಳಗಳಿವೆ. ಇದು ಗ್ಲೊಮರ್ಯುಲಸ್, ಇದು ನಳಿಕೆಗಳು ಆಯ್ತಾ. ಯಾವ ನಳಿಕೆ? ನೆಫ್ರಾನ್ನ ನಳಿಕೆಗಳು. ನೆಫ್ರಾನ್ನ ನಳಿಕೆ, ಇದು ಸಂಗ್ರಾಹಕ ನಳಿಕೆ ಆಯ್ತಾ. ನಾನು ಆಗಲೇ ಹೇಳಿದೆ ಅಲ್ವಾ, ಮೂತ್ರಪಿಂಡದೊಳಗೆ ಈ ರೀತಿಯ ಘಟಕಗಳು, ಒಂದು ಲಕ್ಷಗಟ್ಟಲೆ ಈ ರೀತಿಯ ನೆಫ್ರಾನ್ನ ಘಟಕಗಳಿದೆ, ಸಣ್ಣ 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 ಒತ್ತೊತ್ತೊತ್ತಾಗಿ. ಈಗ ಒಂದು ಇದನ್ನು ಕಿಡ್ನಿಯನ್ನು, ಅಂದ್ರೆ ಕಿಡ್ನಿ ಅಂತ ಹೇಳಿದ್ರೆ ನಮ್ಮ ಮೂತ್ರಪಿಂಡವನ್ನು ಹೀಗೆ ಒಳಗೆ ಸಣ್ಣ ನೋಡಿದ್ರೆ ನಿಮ್ಗೆ ಈ ರೀತಿ ತುಂಬಾ ಈ ರೀತಿ ಕಾಣ್ತದೆ. ಅದೇ ಈ ನೆಫ್ರಾನ್, ಅರ್ಥ ಆಯ್ತಲ್ವಾ? ಅದೇ ಈ ನೆಫ್ರಾನ್. ಈಗ ನೆಫ್ರಾನ್ನ ಕೆಲಸ ಏನು? ನೆಫ್ರಾನ್ ಏನ್ ಮಾಡ್ತದೆ ನೋಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ, ಮತ್ತೆ ನಾನು ನಿಮ್ಗೆ ಇದರ ಬಗ್ಗೆ ನೋಟ್ಸ್ ತೋರಿಸ್ತೇನೆ. ನೋಡಿ, ಮೊದಲಿಗೆ ರಕ್ತ ರೀನಲ್ ಅಭಿಧಮನಿಯ ಮೂಲಕ ಇದನ್ನ ಪ್ರವೇಶಿಸ್ತದೆ. ಯಾವುದನ್ನ? ಬೌಮನ್ನ ಕ್ಯಾಪ್ಸುಲ್ನೊಳಗಿರುವ ಗ್ಲೊಮರ್ಯುಲಸ್ ಅನ್ನ. ಅಂದ್ರೆ ಗ್ಲೊಮರ್ಯುಲಸ್ ಅಂತ ಹೇಳಿದ್ರೆ ಲೋಮನಾಳಗಳು ಆಯ್ತಾ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ರಕ್ತವನ್ನು ಅಂದ್ರೆ ಇಲ್ಲಿ ನಿಜವಾಗಿ ಏನು ತ್ಯಾಜ್ಯಗಳನ್ನ ಹೀರಿಕೊಳ್ತದೆ, ಯಾವುದು? ಗ್ಲೊಮರ್ಯುಲಸ್. ಅನಂತರ ಆ ತ್ಯಾಜ್ಯವನ್ನ ಇದ್ರೊಳಗೆ ಗ್ಲೊಮರ್ಯುಲಸ್ನ ಒಳಗೆ ಸಾಗಿಸ್ತದೆ. ಈ ರೀತಿಯ ಪೈಪ್ ಮೂಲಕ ಸಾಗಣೆ ಆಗ್ತದೆ ಆ ತ್ಯಾಜ್ಯಗಳು ಆಯ್ತಾ. ಈ ರೀತಿಯ ಪೈಪ್ ಮೂಲಕ ಸಾಗಿ ಇಲ್ಲಿಗೆ ತನಕ ಬರ್ತದೆ. ಇಲ್ಲಿ ತನಕ ಬರ್ತದೆ, ಸಂಗ್ರಹ ನಳಿಕೆ ತನಕ. ಅದರ ಮುಂಚೆ ಏನಾಗ್ತದೆ ಅಂತ ಹೇಳ್ತೇನೆ. ಇಲ್ಲಿ ತ್ಯಾಜ್ಯಗಳನ್ನ ಸಂಗ್ರಹ ಮಾಡ್ತದೆ. ಯಾವುದು? ತ್ಯಾಜ್ಯಗಳ ಸಂಗ್ರಹ ಆಗ್ತದೆ. ಅನಂತರ ಅದೇ ತ್ಯಾಜ್ಯಗಳು ಈ ರೀತಿಯ ಪೈಪ್ ಮೂಲಕ ಹೋಗುವಾಗ ಇಲ್ಲೆಲ್ಲ ಮರುಹೀರಿಕೆ ಆಗ್ತದೆ. ಮರುಹೀರಿಕೆ ಅಂದ್ರೆ ಏನು? ನಮ್ಮ ದೇಹದಲ್ಲಿ ಹೆಚ್ಚಿನ ನೀರಿನ ಅಂಶ ಇದ್ದಾಗ ಅಥವಾ ರಕ್ತದಲ್ಲಿ ಹೆಚ್ಚಿನ ನೀರಿನ ಅಂಶ ಇದ್ದಾಗ ಅದನ್ನೆಲ್ಲವನ್ನು ಇಲ್ಲಿ ಏನಾಗಿತ್ತು, ಹೀರಿಕೊಂಡ ನಂತರ ಅದು ಹೀರಿಕೆ ಆಗ್ತದೆ. ನಮ್ಗೆ ದೇಹಕ್ಕೆ ಬೇಕು ಅಷ್ಟು ನೀರಿನ ಅಂಶ ನಮ್ಮ ದೇಹದಿಂದ ಹೊರಗೆ ಹೋಗುವಷ್ಟು ಇಲ್ಲ. ಸೊ ಅದನ್ನು ಇನ್ನೊಮ್ಮೆ ಅದು ಅಬ್ಸಾರ್ಬ್ ಮಾಡ್ತದೆ, ಅಂದ್ರೆ ಹೀರ್ತದೆ. ಹಾಗೆಯೇ ಆ ತ್ಯಾಜ್ಯ ವಸ್ತುಗಳೊಟ್ಟಿಗೆ ಕೆಲವೊಮ್ಮೆ ಏನಾಗಿರಬಹುದು, ಅಮೈನೋ ಆಸಿಡ್ ಇರಬಹುದು, ಅಂದ್ರೆ ಪ್ರೋಟೀನ್, ಅಮೈನೋ ಆಮ್ಲಗಳು ಇರಬಹುದು, ಅಥವಾ ಪ್ರೋಟೀನ್ ಇರಬಹುದು, ಅಂದ್ರೆ ಪ್ರೋಟೀನ್ ಇದೆ, ಅಮೈನೋ ಆಮ್ಲಗಳಿರಬಹುದು, ಮತ್ತೆ ವಿಟಮಿನ್ಗಳು ಇರಬಹುದು, ಮತ್ತೆ ಗ್ಲೂಕೋಸ್ ಇರಬಹುದು. ಅಂಥದನ್ನೆಲ್ಲ ಆ ತ್ಯಾಜ್ಯಗಳಲ್ಲಿ ಇದ್ದಾಗ, ಒಂದು ವೇಳೆ ಇದ್ದಾಗ ಅದೆಲ್ಲ ಆ ನಳಿಕೆಯಲ್ಲಿ, ನೆಫ್ರಾನ್ನ ನಳಿಕೆಯಲ್ಲಿ ಏನಾಗ್ತದೆ, ಮರು ಹೀರಿಕೆಗೊಳ್ತದೆ. ಅರ್ಥ ಆಯ್ತಲ್ಲ? ನೆಫ್ರಾನ್ನ ನಳಿಕೆಯಲ್ಲಿ ಮರುಹೀರಿಕೆಗೊಳ್ತದೆ. ಮತ್ತೆ ಉಳಿದಂತಹ ಕಟ್ಟ ಕಡೆಯ ತ್ಯಾಜ್ಯ ವಸ್ತುಗಳು ಎಲ್ಲಿಯೇ ಹೋಗ್ತದೆ, ನೀರಿನೊಟ್ಟಿಗೆ ಸಂಗ್ರಹ ನಳಿಕೆಗೆ ಹೋಗ್ತದೆ. ಸೊ ಸಂಗ್ರಹ ನಳಿಕೆಯಿಂದ ಡೈರೆಕ್ಟ್ ಆಗಿ ಇಲ್ಲಿ ಇರುವುದು ಮೂತ್ರನಳಿಕೆ. ಮತ್ತೆ ಮೂತ್ರನಾಳ ಉಂಟಲ್ಲ, ಇಲ್ಲಿಂದ ಮೂತ್ರನಾಳಕ್ಕೆ ಡೈರೆಕ್ಟ್ ಕನೆಕ್ಷನ್ ಉಂಟು. ಸಂಗ್ರಹ ನಳಿಕೆಯಿಂದ ಮೂತ್ರನಾಳದ ಮೂಲಕ ಹೋಗಿ ಮೂತ್ರಕೋಶಕ್ಕೆ ಶೇಖರಣೆ ಆಗ್ತದೆ. ಇದಿಷ್ಟು ನಮ್ಮ ದೇಹದಲ್ಲಿ ಮೂತ್ರ ಸಂಗ್ರಹ ಹೇಗೆ ಆಗ್ತದೆ ಅನ್ನೋದು, ಅಥವಾ ಮೂತ್ರ ಹೇಗೆ ಉತ್ಪತ್ತಿ ಆಗ್ತದೆ ಅನ್ನೋದು ಅರ್ಥ ಆಯ್ತಲ್ವಾ? ಏನಾಗ್ತದೆ, ರಕ್ತ ಮೊದಲಿಗೆ ಎಲ್ಲಿಗೆ ಬರ್ತದೆ, ಬೌಮನ್ನ ಕೋಶದೊಳಗೆ ಏನುಂಟು, ಗ್ಲೊಮರ್ಯುಲಸ್ ಉಂಟು. ಗ್ಲೊಮರ್ಯುಲಸ್ನ ಕೆಲಸ ಏನು, ತ್ಯಾಜ್ಯಗಳನ್ನು ಹೀರಿಕೊಳ್ಳುವಂತಹದ್ದು. ಆ ತ್ಯಾಜ್ಯಗಳನ್ನು ಹೀರಿಕೊಂಡ ನಂತರ ಏನ್ ಮಾಡ್ತದೆ, ನೆಫ್ರಾನ್ನ ನಳಿಕೆಗೆ ಕಳಿಸ್ತದೆ. ಆ ನೆಫ್ರಾನ್ನ ನಳಿಕೆಯ ಮೂಲಕ ತ್ಯಾಜ್ಯಗಳು ಹಾದು ಹೋಗುವಾಗ ಏನಾಗ್ತದೆ, ಅಲ್ಲಿ ಮರುಹೀರಿಕೆ ಆಗ್ತದೆ. ಮರುಹೀರಿಕೆ ಆದ ನಂತರ ಏನಾಗ್ತದೆ, ಉಳಿದಂತಹ ತ್ಯಾಜ್ಯ ವಸ್ತುಗಳನ್ನು ಎಲ್ಲಿ ಕಳಿಸ್ತದೆ, ಸಂಗ್ರಹ ನಳಿಕೆಗೆ ಕಳಿಸ್ತದೆ. ಅಲ್ಲಿ ನೀರು, ಹೆಚ್ಚಿಗಿರುವ ನೀರು ಅಂದ್ರೆ ಆಡ್ ಆಗ್ತದೆ, ಅಂದ್ರೆ ಸೇರಿಕೊಳ್ತದೆ. ಸೊ ಅಲ್ಲಿ ಮೂತ್ರ ಅನ್ನೋದ ಒಂದು ಕ್ರಿಯೇಟ್ ಆಗ್ತದೆ, ಅಂದ್ರೆ ಉತ್ಪತ್ತಿ ಆಗ್ತದೆ. ಅದು ಕೊನೆಗೆ ಯಾವುದರ ಸಹಾಯದಿಂದ ಹೋಗಿ ಮೂತ್ರಕೋಶವನ್ನು ಸೇರ್ತದೆ, ಮೂತ್ರನಾಳದ ಸಹಾಯದಿಂದ ಹೋಗಿ ಮೂತ್ರಕೋಶಕ್ಕೆ ಸೇರ್ತದೆ. ಇದಿಷ್ಟು ನೆಫ್ರಾನ್ನ ಕಾರ್ಯ. ಹಾಗಾದ್ರೆ ಇದರ ನೋಟ್ಸ್ ನೋಡೋಣ ಬನ್ನಿ. ಮೂತ್ರಪಿಂಡದಲ್ಲಿರುವ ಮೂಲಭೂತ ಸೂಸುವ ಘಟಕಗಳೆಂದರೆ ನೆಫ್ರಾನ್ ಆಯ್ತಾ. ಮೇನ್ ನೆಫ್ರಾನ್ ಇಲ್ಲದಿದ್ರೆ ನಮ್ಮ ಮೂತ್ರಕೋಶ ಏನ್ ಮಾಡುವುದಿಲ್ಲ, ಮೂತ್ರಪಿಂಡ ಏನ್ ಮಾಡುವುದಿಲ್ಲ, ಅಂದ್ರೆ ರಕ್ತವನ್ನು ಸೋಸುವುದಿಲ್ಲ.
ಮೂತ್ರಪಿಂಡವು ನೆಫ್ರಾನ್ಗಳೆಂಬ ಒತ್ತಾಗಿ ಜೋಡಿಸಲ್ಪಟ್ಟ ಸೋಸುವ ಘಟಕಗಳನ್ನು ಭಾರೀ ಸಂಖ್ಯೆಯಲ್ಲಿ ಹೊಂದಿದೆ. ಮಿಲಿಯನ್ ಗಟ್ಟಲೆ ಉಂಟು ಒಂದೊಂದು ಇದರಲ್ಲಿ ಕೂಡ, ಆಯ್ತಾ. ಸೊ ರಕ್ತವು ರೀನಲ್ ಅಭಿಧಮನಿ, ಇದು ನೀ ಆಗಬೇಕು, ಗಳ ಸಹಾಯದಿಂದ ಮೂತ್ರಪಿಂಡವನ್ನು ಪ್ರವೇಶಿಸಿದಾಗ ಮೂತ್ರಪಿಂಡದಲ್ಲಿರುವ ನೆಫ್ರಾನ್ನ ತುದಿ ಬೌಮನ್ ಕೋಶದೊಳಗೆ ಪ್ರವೇಶಿಸುತ್ತದೆ. ಅಲ್ಲಿ ಗ್ಲೊಮರುಲಸ್ ಎಂಬ ಲೋಮನಾಳಗಳು ರಕ್ತದಲ್ಲಿರುವ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಹೀರಿ ನೆಫ್ರಾನ್ನ ಕೊಳವೆಯಾಕಾರದ ಭಾಗಕ್ಕೆ ಕಳಿಸುತ್ತದೆ. ಇಲ್ಲಿ ಸೋಸಲ್ಪಟ್ಟ ದ್ರವವು ಮರುಹೀರಿಕೆಯಾಗುತ್ತದೆ. ಮರುಹೀರಿಕೆಯಾಗುವ ನೀರಿನ ಪ್ರಮಾಣವು, ಇದು ನೋಡಿ, ಎಷ್ಟು ನೀರು ನಮ್ಮ ದೇಹದಿಂದ ಹೊರಗೆ ಹೋಗಬೇಕು, ಎಷ್ಟು ನೀರು ಒಳಗೆ ಹೀರಿಕೊಳ್ಬೇಕು ಅನ್ನೋದು, ಎಷ್ಟು ನೀರಿನ ಅಂಶ ಅಂದ್ರೆ ಎಷ್ಟು, ಆ ನೀರಿನಲ್ಲಿ ಎಷ್ಟು ರೀತಿಯ ಲವಣಗಳು ಕರಗಿಕೊಂಡಿದೆ ಅಥವಾ ತ್ಯಾಜ್ಯಗಳು ಕರಗಿಕೊಂಡಿದೆ, ಮತ್ತೆ ನಮ್ಮ ದೇಹಕ್ಕೆ ಎಷ್ಟು ನೀರಿನ ಅಗತ್ಯತೆ ಇದೆ, ಅದರ ಮೇಲೆ ಇದು ಡಿಪೆಂಡ್ ಆಗಿರ್ತದೆ, ಆಯ್ತಾ. ಅಂದ್ರೆ ಹೋಗುದಂತ ಹೇಳಿದ್ರೆ ಎಲ್ಲವೂ ಒಮ್ಮೆಲೆ ಹೋಗುದಿಲ್ಲ ನಮ್ಮ ಬಾಡಿಯಿಂದ, ಅಂದ್ರೆ ನಮ್ಮ ದೇಹದಿಂದ ನೀರು ಆ ರೀತಿ ಸುಮ್ಮನೆ ಹೋಗುದಿಲ್ಲ, ಆಯ್ತಾ. ಇದೆಲ್ಲ ಅಂದ್ರೆ ಪ್ರಮಾಣ ನೋಡಿಕೊಂಡೇ ಈ ಕೆಲಸ ಆಗ್ತದೆ. ಈಗ ನೋಡಿ, ಇಲ್ಲಿ ನಿಮ್ಗೆ ಕಾಣ್ಬಹುದು ನೆಫ್ರಾನ್ನ ಕಾರ್ಯ ಹೇಗೆ ಮಾಡ್ತದೆ ಅಂತ ಹೇಳಿ. ಬೌಮನ್ನ ಕ್ಯಾಪ್ಸುಲ್ಗಳೊಳಗೆ ಬಂತಲ್ವಾ ಬೌಮನನ ಕೋಶ, ಅಲ್ಲಿಂದ ನೋಡಿ ನೆಫ್ರಾನ್ನ ನಳಿಕೆಯ ಮೂಲಕ ಹೋಗ್ತದೆ. ಇಲ್ಲೇ ಮರುಹೀರಿಕೆ ಆಗುದು. ಈಗ ಈ ರೀತಿ ಹೋಗುವಾಗಲೇ ಮರುಹೀರಿಕೆ ಆಗುದು. ಇದು ಕಲೆಕ್ಟಿಂಗ್ ಡಕ್ಟ್ ಅಂತ ಏನಂತ ಕಾಣ್ತಾ ಉಂಟಲ್ಲ, ಅದು ಸಂಗ್ರಾಹಕ ನಳಿಕೆ, ಸಂಗ್ರಹ ನಳಿಕೆ ಅಥವಾ ನಾಳ, ಆಯ್ತಾ. ಇದು ಏನು ನೆಫ್ರಾನ್ನ ಕೆಲಸ. ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೇನೆ. ಇದು ಇಂಪಾರ್ಟೆಂಟ್. ನೀವು ಇಷ್ಟೇ ಡ್ರಾಯಿಂಗ್ ಮಾಡಿದ್ರೆ ಸಾಕು, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಅದೆಲ್ಲ ಲೋಮನಾಳಗಳನ್ನೆಲ್ಲ ಸೇರಿ ಅಪಧಮನಿ ಅಭಿಧಮನಿ ಅದೆಲ್ಲ ಮಾಡಿ ತುಂಬಾ ತರ ಮಾಡಿಟ್ಟಿದ್ದಾರೆ. ಅಷ್ಟು ಬೇಡ, ನೀವಿಷ್ಟು ಮಾಡಿದ್ರೆ ಸಾಕು. ಇದು 3 ಮಾರ್ಕಿನ ಪ್ರಶ್ನೆ. 3 ಮಾರ್ಕಿಗೆ ಡ್ರಾಯಿಂಗ್ ಇದ್ರದ್ದು ಕೇಳ್ತಾರೆ. ಓನ್ಲಿ ಡ್ರಾಯಿಂಗ್ ಅಂದ್ರೆ ಖಾಲಿ ಚಿತ್ರ ಮಾತ್ರ ಕೇಳ್ತಾರೆ, ಆಯ್ತಾ. ಸೊ ಇದು ಇಂಪಾರ್ಟೆಂಟ್. ಮತ್ತೆ ಕೃತಕ ಮೂತ್ರಪಿಂಡ ಅಂದ್ರೆ ಏನು? ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ಮನುಷ್ಯರಲ್ಲಿ ಏನಾದ್ರೂ ಸೋಂಕು ತಗಲಿದಾಗ ಅಥವಾ ಏನಾದ್ರೂ ಆಕ್ಸಿಡೆಂಟ್ ಆದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಮೂತ್ರಪಿಂಡಗಳು ಅದರ ಕೆಲಸವನ್ನು ಮಾಡುವುದಿಲ್ಲ. ಆ ಟೈಮಲ್ಲಿ ಅಂದ್ರೆ ಮೂತ್ರಪಿಂಡಗಳು ಅದರ ಕೆಲಸ ಮಾಡದಿದ್ದಾಗ ನೈಟ್ರೋಜನ್ ಯುಕ್ತ ನಮ್ಮ ತ್ಯಾಜ್ಯ ನಮ್ಮ ದೇಹದಲ್ಲಿ ಶೇಖರಣೆ ಆಗ್ತದೆ. ಇದು ಶೇಖರಣೆ ಆಗುವುದರಿಂದ ಏನಾಗ್ತದೆ, ತುಂಬಾ ನಮ್ಗೆ ಕಷ್ಟ ಆಗ್ತದೆ. ನಾವು ಸಾಯುವಂತಹ ಪರಿಸ್ಥಿತಿ ಕೂಡ ಬರ್ತದೆ. ಯಾಕೆ ಹೇಳಿದ್ರೆ, ತ್ಯಾಜ್ಯ ಶೇಖರಿಸುವಂತಹ ಯಾವುದೇ ವ್ಯವಸ್ಥೆ ನಮ್ಮ ದೇಹದಲ್ಲಿ ಇಲ್ಲ. ಅದೆಲ್ಲವನ್ನು ನಾವು ಹೊರಗೆ ಹಾಕ್ಬೇಕು ಅಲ್ವಾ. ನಮ್ಮ ದೇಹ ಒಂದು ಡಂಪಿಂಗ್ ಯಾರ್ಡ್ ಅಲ್ಲ, ನಮ್ಮ ಒಂದು ಏನು ಕಸದ ಬುಟ್ಟಿ ಅಲ್ಲ. ಅದನ್ನೆಲ್ಲ ಹೊರಗೆ ಹಾಕ್ಲೇಬೇಕು ನಾವು. ಮನಸ್ಸಿನಲ್ಲೂ ಹಾಗೆ, ರಕ್ತದಲ್ಲೂ ಹಾಗೆ, ಇಡೀ ದೇಹದಲ್ಲೂ ಹಾಗೆ ಅಲ್ವಾ. ಸೊ ಬೇಡದ ಇದನ್ನ ಎಲ್ಲವನ್ನು, ಚಿಂತೆಗಳನ್ನಾಗ್ಲಿ ಏನಾದ್ರೂ ವಿಷಯಗಳನ್ನಾಗ್ಲಿ ನಮ್ಮ ದೇಹದಿಂದ ಹೊರಗೆ ಹಾಕ್ಲೇಬೇಕು. ಇಲ್ಲದಿದ್ರೆ ಅದು ರೋಗ ತಂದು ಕೊಡ್ತದೆ. ಅದೇ ರೀತಿ ಈ ನೈಟ್ರೋಜನ್ ಯುಕ್ತ ತ್ಯಾಜ್ಯ ಇದೆಲ್ಲ, ಅದು ನಮ್ಮ ದೇಹಕ್ಕೆ ತುಂಬಾ ವಿಷಕಾರಿ. ಅದನ್ನು ನಾವು ಶೇಖರಿಸುವ ಹಾಗೇ ಇಲ್ಲ. ಹಾಗಾಗಿ ಅದನ್ನು ಹೊರಗೆ ಹಾಕ್ಲಿಕ್ಕೆ ಕೃತಕ ಮೂತ್ರಪಿಂಡಗಳನ್ನ ಬಳಸಬಹುದು. ಸೊ ಕೃತಕ ಮೂತ್ರಪಿಂಡ ಎಂಬುದು ಅಪೋಹಕ, ಡಯಾಲಿಸಿಸ್ ಅಂತ ಎಲ್ಲಿಯಾದ್ರೂ ಕೇಳಿದಿರಾ? ಡಯಾಲಿಸಿಸ್ ಅಂತ ಹೇಳ್ತಾರೆ. ಡಯಾಲಿಸಿಸ್ ಮೂಲಕ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ರಕ್ತದಿಂದ ಹೊರತೆಗೆಯುವ ಉಪಕರಣವಾಗಿದೆ. ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ರೋಗಿಯಿಂದ ಅವನ ರಕ್ತವನ್ನು ಉಂಟಲ್ಲ, ಡಯಾಲಿಸಿಸ್ ನ ಯಂತ್ರ ಇರ್ತದೆ, ಅದಕ್ಕೆ ಕಳಿಸ್ತಾರೆ. ತುಂಬಿರುವ ತೊಟ್ಟಿಯಲ್ಲಿ ನಿಲಂಬಿತವಾಗಿರುವ ಅರೆ ಪಾರಕ ಪೊರೆಗಳ ಭಿತ್ತಿ ಇರುವ ಹಲವಾರು ನಳಿಕೆಗಳನ್ನು ಒಳಗೊಂಡಿದೆ. ಆದರೆ ಇದು ನೈಟ್ರೋಜನ್ ಯುಕ್ತ ತ್ಯಾಜ್ಯ ರಹಿತವಾಗಿದೆ, ಆಯ್ತಾ. ಅದಕ್ಕೆ ಕಳಿಸ್ತಾರೆ. ಸೊ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಅಲ್ಲಿ ರಕ್ತದಲ್ಲಿರುವ ತ್ಯಾಜ್ಯ ವಸ್ತುಗಳನ್ನು ಏನ್ ಮಾಡ್ತದೆ, ಅದು ಹೀರಿಕೊಳ್ತದೆ. ಅನಂತರ ಪುನಃ ಅದು ಆ ರಕ್ತವನ್ನು ಪುನಃ ರೋಗಿಯ ದೇಹಕ್ಕೆ ಕಳಿಸ್ತಾರೆ ಹಿಂದೆ. ಅದನ್ನ ನಿಮ್ಗೊಂದು ತೋರಿಸ್ತೇನೆ, ವಿಡಿಯೋ ತೋರಿಸ್ತೇನೆ ಸಣ್ಣ. ಓಕೆ. ಮತ್ತೆ ಈ ಪದಾರ್ಥಗಳು ಡಯಾಲಿಸಿಂಗ್ ದ್ರವದೊಳಗೆ ವಿಸರಣೆಯಿಂದ ಚಲಿಸುತ್ತದೆ. ಶುದ್ಧೀಕರಿಸಿದ ರಕ್ತ ಪುನಃ ಪಂಪು ರಕ್ತ, ಆರೋಗ್ಯಯುಕ್ತ ರಕ್ತ ಏನಾಗ್ತದೆ, ಪುನಃ ಪಂಪು ಮಾಡಲಾಗುತ್ತದೆ. ಅಂದ್ರೆ ದೇಹದೊಳಗೆ ಪುನಃ ಪಂಪ್ ಮಾಡ್ತಾರೆ. ಇದು ಮೂತ್ರಪಿಂಡದ ಕಾರ್ಯದಂತೆ ಇರುತ್ತದೆ. ಆದರೆ ಇದು ಸ್ವಲ್ಪ ಭಿನ್ನ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಮರುಹೀರಿಕೆ ಆಗುವುದಿಲ್ಲ. ಓಕೆ, ವೇಸ್ಟ್ ಆದ್ರೆ ವೇಸ್ಟ್ ಆಗಿಯೇ ಹೋಯ್ತು, ಮರುಹೀರಿಕೆ ಆಗುದಿಲ್ಲ. ಈಗ ನಿಮ್ಗೆ ತೋರಿಸ್ತೇನೆ ನೋಡಿ ಯಾವ ರೀತಿ ಆಗ್ತದೆ ಅಂತ ಹೇಳಿ. ಇದು ಹಿಮೋಡಯಾಲಿಸಿಂಗ್ ಅಂತ ನೋಡಿ. ಇದು ವ್ಯಕ್ತಿಯ ದೇಹದಿಂದ ರಕ್ತ ಅಂದ್ರೆ ಕೆಂಪು ಕಲರ್ ಅಲ್ಲಿ ಉಂಟಲ್ಲ, ಅದು ಕೆಂಪು ಕಲರ್ ನಿಮ್ಗೆ ಕಾಣ್ತಾ ಉಂಟಲ್ವಾ ಇಲ್ಲಿ ಈ ಚಿತ್ರದಲ್ಲಿ, ಮೊದಲ ಚಿತ್ರದಲ್ಲಿ. ಅದು ರಕ್ತವನ್ನು ನಾವು ಎಲ್ಲಿಗೆ ಕಳುಹಿಸುವುದು, ಡಯಾಲಿಸಿಂಗ್ ಯಂತ್ರದ ಮೂಲಕ ಕಳುಹಿಸುವುದು. ಅಲ್ಲಿ ರಕ್ತವನ್ನು ಪಂಪ್ ಮಾಡ್ತಾರೆ ನೋಡಿ. ಇದು ಡಯಾಲಿಸಿಂಗ್, ಇಲ್ಲಿ ಕಾಣ್ತಾ ಇರುವಂತಹದ್ದು ಇದು ಡಯಾಲಿಸಿಂಗ್ ಯಂತ್ರ. ಇದರೊಳಗೆ ಇಲ್ಲಿ ಪಂಪರ್ನ ಮೂಲಕ ಪಂಪ್ ಮಾಡ್ತಾರೆ. ಇಲ್ಲೇನಾಗ್ತದೆ ಅಂದ್ರೆ ಒಂದೇ ರೀತಿಯ ಅಭಿಸರಣ ಒತ್ತಡ ಇರ್ತದೆ. ಅಂದ್ರೆ ಆಸ್ಮಾಟಿಕ್ ಅಂದ್ರೆ
ರಕ್ತದಲ್ಲಿ ಎಷ್ಟು ನೀರಿನ ಪ್ರಮಾಣ ಅಂದರೆ ಅದು ಒತ್ತಡ, ರಕ್ತ ಎಷ್ಟು ಒತ್ತಡ ಕ್ರಿಯೇಟ್ ಮಾಡ್ತದೋ ಅದೇ ಇಲ್ಲಿರುವ ಡಯಾಲಿಸಿಂಗ್ ದ್ರವ ಉಂಟಲ್ಲ ಅದು ಕೂಡ ಅಷ್ಟೇ ಒತ್ತಡ ಇರುವ ಕಾರಣ ತ್ಯಾಜ್ಯವನ್ನು ಹೊರ ತೆಗಿಲಿಕ್ಕೆ ಹೆಲ್ಪ್ ಆಗ್ತದೆ. ತ್ಯಾಜ್ಯ ಯಾವ ರೀತಿ ಹೊರಗೆ ಹೋಗ್ತದೆ ಅಂತ ಹೇಳಿ ನೆಕ್ಸ್ಟ್ ಚಿತ್ರದಲ್ಲಿ ನೋಡಿ, ಅಂದ್ರೆ ಇಲ್ಲಿ ಈ ಬದಿಯಲ್ಲಿರುವ ಚಿತ್ರದಲ್ಲಿ ನೋಡಿ, ರಕ್ತ ಹರಿತಾ ಉಂಟು. ಈ ಫಿಲ್ಟ್ರೇಟ್ ಒಂದು ಸಣ್ಣ ಭಿತ್ತಿಯ ಅಂದ್ರೆ ಪದರದ ಮೂಲಕ ಏನಾಗ್ತಾ ಉಂಟು, ತ್ಯಾಜ್ಯಗಳು ಡಯಲೇಸೆಟ್ ಅಂತ ಉಂಟಲ್ಲ, ಅದು ತ್ಯಾಜ್ಯಗಳು ಅಂದ್ರೆ ಕ್ಲೀನ್ ಮಾಡಿದ ನಂತರ ಇರುವಂತಹ ತ್ಯಾಜ್ಯಗಳು ಅದೆಲ್ಲ ಈ ಪಂಪಲ್ಲಿ ಶೇಖರಣೆ ಆಗ್ತದೆ, ಇಲ್ಲಿ ಶೇಖರಣೆ ಆಗ್ತದೆ. ಆನಂತರ ಪುನಃ ಅದೇ ಇದನ್ನು ಹಾಕ್ತಾರೆ, ಅಂದ್ರೆ ಅದೇ ಡಯಾಲಿಸಿಂಗ್ ದ್ರವವನ್ನು ಬಿಡ್ತಾರೆ. ಸೊ ಇಲ್ಲಿ ಮರು ಹೀರಿಕೆ ಆಗುದಿಲ್ಲ, ಡೈರೆಕ್ಟ್ ರಕ್ತ ಕ್ಲೀನ್ ಆಗಿ ಏನಾಗ್ತದೆ, ಇನ್ನೊಂದು ಪಂಪ್ ಅಂದ್ರೆ ಇನ್ನೊಂದು ನಳಿಕೆಯ ಮೂಲಕ ದೇಹದ ಒಳಗೆ ಇನ್ನೊಮ್ಮೆ ಪಂಪ್ ಮಾಡ್ತಾರೆ, ಅಂದ್ರೆ ದೇಹದೊಳಗೆ ಬಿಡ್ತಾರೆ. ಇದು ಹಿಮೋಡಯಾಲಿಸಿಂಗ್. ಅಂದ್ರೆ ಹಿಮೋ ಅಂತ ಹೇಳಿದ್ರೆ ರಕ್ತ, ಆಯ್ತಾ, ಹಿಮೋಗ್ಲೋಬಿನ್, ಹೀಮ್ ಅಂತ ಹೇಳಿದ್ರೆ ರಕ್ತ. ಸೊ ಇದಿಷ್ಟು ಕೃತಕ ಮೂತ್ರಪಿಂಡದ ಕೆಲಸ, ಆಯ್ತಾ, ನಮ್ಮ ದೇಹದ ಹೊರಗೆ ನಡೀತದೆ. ಇದು ಆಕ್ಚುಲಿ ಮೂತ್ರಪಿಂಡದಲ್ಲಿ ನಡೆಯುವುದಿಲ್ಲ. ಓಕೆ, ಸೊ ಇದು ಹಾಗಾದ್ರೆ ನೆಕ್ಸ್ಟ್ ನಾವು ಇದಿಷ್ಟು ಮನುಷ್ಯನಲ್ಲಿರುವ ವಿಸರ್ಜನೆ ನಿಮ್ಗೆ ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೇನೆ. ಅದು ಸಣ್ಣ ಕಾನ್ಸೆಪ್ಟ್, ಇಂಪಾರ್ಟೆಂಟ್ ಕೂಡ. ಓಕೆ, ನೆಫ್ರಾನ್ನ ಕಾರ್ಯ ನಿಮ್ಗೆ ಗೊತ್ತಿದ್ರೆ ಸಾಕು, ನೆಫ್ರಾನ್ನ ಚಿತ್ರ ಕಲ್ತ್ರೆ ಸಾಕು, ಮತ್ತೆ ಮೂತ್ರಕೋಶದ ಚಿತ್ರ ಕಲ್ತ್ರೆ ಸಾಕು, ವಿಸರ್ಜನಾಂಗ ವ್ಯೂಹಕ್ಕಿಂತ ಚಿತ್ರ ಕಲ್ತ್ರೆ ಸಾಕು. ನೆಕ್ಸ್ಟಿಗೆ ಸಸ್ಯಗಳಲ್ಲಿ ವಿಸರ್ಜನೆ, ಯಾವ ರೀತಿ ಸಸ್ಯಗಳಲ್ಲಿ ವಿಸರ್ಜನೆ ಮಾಡ್ತದೆ ಅಂತ ಹೇಳಿ. ಮೊದಲನೇದಾಗಿ ಸಸ್ಯಗಳು ಪತ್ರರಂಧ್ರದ ಮೂಲಕ ಏನನ್ನು ಹೊರಗೆ ಹಾಕ್ತದೆ, ಆಕ್ಸಿಜನ್ ಅನ್ನ ಹೊರಗೆ ಹಾಕ್ತದೆ, ಆಯ್ತಾ, ಆಕ್ಸಿಜನ್ ಅನ್ನು ಹೊರಗೆ ಹಾಕುತ್ತದೆ. ಅದೇ ರೀತಿ ಬಾಷ್ಪ ವಿಸರ್ಜನೆಯ ಮೂಲಕ ಹೆಚ್ಚಿನ ನೀರನ್ನು ಹೊರಗೆ ಹಾಕ್ತದೆ. ಮತ್ತೆ ಅದೇ ರೀತಿ ಅಂಟು ರಾಳ ಅಂತದೆಲ್ಲ ಇರ್ತದಲ್ಲ, ಕೆಲವು ಮರದಲ್ಲಿ ಈ ರೀತಿಯ ನಿಮ್ಗೆ ಕಂಡಿರಬಹುದು, ಅದರ ಮೂಲಕ ಕೂಡ ಹೊರಗೆ ಹಾಕ್ತದೆ. ಕೆಲವೊಮ್ಮೆ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಝೈಲಮ್ ಅಲ್ಲಿ ಕೂಡ ಏನ್ ಮಾಡ್ತದೆ, ಸಸ್ಯ ಅದರ ತ್ಯಾಜ್ಯಗಳನ್ನ ಶೇಖರಿಸಿರ್ತದೆ. ಮತ್ತೆ ರಸದಾನಿ ಅಂದ್ರೆ ಏನು, ಜೀವಕೋಶದೊಳಗೊಂದು ವ್ಯಾಕ್ಯೂಲ್ ಅಂತ ಹೇಳಿ ಒಂದು ದೊಡ್ಡದಿರ್ತದಿಲ್ಲ, ಈ ರೀತಿ ಜೀವಕೋಶ ಇದ್ರೆ ನಿಮ್ಗೆ ಕಾಣಿರ್ಬೋದು, ಈ ರೀತಿ ಮಾಡಿರ್ತೀರಲ್ವಾ, ಇದು ರಸದಾನಿ. ಸೊ ಇದರಲ್ಲಿ ಕೂಡ ಏನಾಗ್ತದೆ, ಅದು ಶೇಖರಣೆ ಮಾಡಿ ಇರ್ತದೆ. ಮತ್ತೆ ಕೆಲವೊಮ್ಮೆ ಉದುರುವ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುವಂತಹ ಎಲೆಗಳು ಇರ್ತದಲ್ಲ, ಸೊ ಅವುಗಳಲ್ಲಿ ಕೂಡ ತ್ಯಾಜ್ಯಗಳನ್ನ ಶೇಖರಿಸಿರ್ತದೆ. ಹೇಗೂ ಎಲೆಗಳು ಉದುರಿ ಹೋಗ್ತದೆ, ಸೊ ಹಾಗೆ ಎಲೆಗಳ ಮೂಲಕ ಅದು ಅಂದ್ರೆ ವಿಸರ್ಜನೆಯಿಂದ ಅಂದ್ರೆ ತ್ಯಾಜ್ಯ ವಸ್ತುಗಳಿಂದ ಮುಕ್ತಿಯನ್ನು ಪಡಿತದೆ. ಸೊ ಒಮ್ಮೆ ಇದರ ನೋಟ್ಸ್ ನೋಡೋಣ. ಸಸ್ಯಗಳು ವಿಸರ್ಜನೆಗಾಗಿ ವಿಭಿನ್ನ ತಂತ್ರಗಳನ್ನು ಉಪಯೋಗಿಸುತ್ತದೆ ಮತ್ತು ದ್ಯುತಿಸಂಶ್ಲೇಷಣ ಕ್ರಿಯೆಯ ಸಮಯದಲ್ಲಿ ಉತ್ಪತ್ತಿಯಾದ ಆಕ್ಸಿಜನ್ ಅನ್ನು ಪತ್ರರಂಧ್ರದ ಮೂಲಕ ಮತ್ತು ಬಾಷ್ಪ ವಿಸರ್ಜನೆಯ ನೀರನ್ನು ಕೂಡ ಪತ್ರರಂಧ್ರದ ಮೂಲಕ ಹೊರಹಾಕಲ್ಪಡುತ್ತದೆ. ಹಾಗೆಯೇ ಅನೇಕ ಸಸ್ಯ ತ್ಯಾಜ್ಯಗಳು ಜೀವಕೋಶದ ರಸದಾನಿಯಲ್ಲಿ ಸಂಗ್ರಹವಾಗುತ್ತದೆ ಮತ್ತು ಎಲೆಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಸಂಗ್ರಹವಾಗಬಹುದು ಮತ್ತು ಅದು ಉದುರಿ ಹೋಗುವ ಕಾರಣ ಅದು ಅದರ ಮೂಲಕ ಹೊರಗೆ ಹಾಕ್ತದೆ. ಹಾಗೆ ಹಳೆಯ ಝೈಲಮ್ ಅಲ್ಲಿ ಕೂಡ ಏನಾಗ್ತದೆ, ತ್ಯಾಜ್ಯ ಪದಾರ್ಥಗಳು ಏನಾಗ್ತದೆ, ಶೇಖರಣೆ ಆಗ್ತದೆ ಮತ್ತು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಕೂಡ ಸಂಗ್ರಹಣೆ ಆಗ್ತದೆ. ಮತ್ತೆ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ಮಣ್ಣಿನ ಮೂಲಕ ಅಂದ್ರೆ ಬೇರು ಕೂಡ ಕೆಲವೊಮ್ಮೆ ಹೆಚ್ಚಿಗೆ ಹೀರಿಕೊಂಡ ನೀರನ್ನು ಬೇರಿನ ಮೂಲಕವೇ ಅದು ಹೊರಗೆ ಬಿಡ್ತದೆ. ಸೊ ಅದು ತಲೆ ತನಕ ಹೋಗಿ ಅಂದ್ರೆ ಗಿಡದ ತುದಿ ತನಕ ಹೋಗಿ ಪತ್ರರಂಧ್ರದ ಮೂಲಕ ವೇಸ್ಟ್ ಆಗುವ ಬದಲು ಅಲ್ಲಿಂದ ಅಲ್ಲಿಗೆ ಕೂಡ ಏನ್ ಮಾಡ್ತದೆ, ಕೆಲವೊಮ್ಮೆ ಎಲ್ಲ ಸಂದರ್ಭದಲ್ಲಿ ಅಲ್ಲ, ಮಣ್ಣಿನ ಮೂಲಕ ಅಂದ್ರೆ ಬೇರುಗಳ ಸಹಾಯದಿಂದ ಮಣ್ಣಿನ ಮೂಲಕವೇ ಅದನ್ನ ವಿಸರ್ಜನೆ ಮಾಡ್ತದೆ. ಇದಿಷ್ಟು ವಿಸರ್ಜನೆ. ಇಲ್ಲಿಗೆ ನಮ್ಮ ಚಾಪ್ಟರ್ ಅಂದ್ರೆ ಜೀವಕ್ರಿಯೆಗಳು ಮುಗಿಯಿತು. ನೆಕ್ಸ್ಟ್ ತರಗತಿಯಲ್ಲಿ ನಾವು ಇದರ ಕ್ವೆಶ್ಚನ್ ಆನ್ಸರ್ ಅನ್ನ ಡಿಸ್ಕಸ್ ಮಾಡುವ. ಮತ್ತೆ ತ್ರಿಭುಜಗಳು ಉಂಟು, ಅದು ನಾವು ಹಾಕ್ಲಿಲ್ಲ, ನಾನು ಅಪ್ಲೋಡ್ ಮಾಡಲಿಲ್ಲ. ಸೊ ಅದನ್ನೊಮ್ಮೆ ಕಂಪ್ಲೀಟ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡ್ತೇನೆ. ನೆಕ್ಸ್ಟಿಗೆ ಅಂದ್ರೆ ಇದಾದ ನಂತರ ಇದು 2ನೇ ಚಾಪ್ಟರ್ ನಮ್ಮದು. ಸೊ 3ನೇ ಚಾಪ್ಟರ್ ನಾನು ಇಲೆಕ್ಟ್ರಿಸಿಟಿಯನ್ನ ಮಾಡ್ಲಿಕ್ಕೆ ಇದ್ದೇನೆ. ಓಕೆ, ವಿದ್ಯುತ್ ಶಕ್ತಿ ಉಂಟಲ್ಲ ಅದನ್ನ ನಾವು ಮಾಡೋಣ, ಅದು ಕೂಡ ಇಂಪಾರ್ಟೆಂಟ್ ಅಲ್ವಾ, ಫಿಸಿಕ್ಸ್ ಅಲ್ಲಿ ಬರ್ತದೆ. ಸೊ ಅದನ್ನ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ಗೆ. ಅದಕ್ಕಿಂತ ಮುಂಚೆ ಇದರ ಕ್ವೆಶ್ಚನ್ ಆನ್ಸರ್ ಅಂದ್ರೆ ಇಂಪಾರ್ಟೆಂಟ್ ಕ್ವೆಶ್ಚನ್ ಆನ್ಸರ್ ಯಾವ್ದೆಲ್ಲ ಕ್ವೆಶ್ಚನ್ ಕೇಳಿದ್ದಾರೆ ನಿಮ್ಮ ಎಕ್ಸಾಮ್ ಅಲ್ಲಿ ಅದನ್ನ ಮಾತ್ರ ನಾನು ಸ್ವಲ್ಪ ರಿವಿಷನ್ ಮಾಡ್ತೇನೆ. ಮತ್ತೆ ಹೇಗೂ ನಾವು ಹೊಸ ಲೆಸನ್ ಅನ್ನ ಸ್ಟಾರ್ಟ್ ಮಾಡುವ.
ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ. ಮತ್ತು ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮೂಲಕ ಕೇಳಬಹುದು. ನಿಮಗೆ ನೆಕ್ಸ್ಟ್ ಯಾವ ಲೆಸನ್ ಬೇಕು, ಏನಾದರೂ ಡೌಟ್ ಏನಾದರೂ ಇದ್ದರೆ ನಿಮಗೆ ಕಮೆಂಟ್ ಮೂಲಕ ಅದನ್ನು ಹಾಕ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.